ನಮ್ಮ ಲೈಫಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅ ಗುಡ್ ಬಾಂಡಿಂಗ್ ವಿತ್ ಅವರ್ ಪೇರೆಂಟ್ಸ್, ಬ್ರದರ್ಸ್, ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸ್. ಇವರೆಲ್ಲರ ಜೊತೆ ನಮ್ಮ ಬಾಂಡಿಂಗ್ ಚೆನ್ನಾಗಿದ್ದರೆ ನಮ್ಮ ಲೈಫ್ ವಂಡರ್ಫುಲ್ ಆಗಿರುತ್ತೆ. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಂದರೆ, ನಾವು ಚಿಕ್ಕವಾಗಿಂದ ನಾವು ನೋಡಿರೋ ಫಸ್ಟ್ ಸೂಪರ್ ಸ್ಟಾರ್, ನಾವು ಏನು ಕೇಳಿದ್ರು ನಮಗೆ ತಂದುಕೊಡೋ ಸಾಹುಕಾರ, ರಿಚ್ ಮ್ಯಾನ್, ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಬೆನ್ನ ಹಿಂದೆ ನಿಂತಿರೋ ಸೈನಿಕ, ತಂದೆ. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಾನು ಚಿಕ್ಕ ವಯಸ್ಸಿಂದ ನನಗೆ ನಮ್ಮ ಅಪ್ಪ ಜೊತೆ ಇರೋ ಸ್ವೀಟ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೋಬೇಕು ಅನ್ಕೊತಾ ಇದ್ದೀನಿ. ಸೊ ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ನಿಮ್ಮ ಫಾದರ್ ಜೊತೆ ನಿಮಗಿರೋ ಬಾಂಡಿಂಗ್ನ, ನಿಮ್ಮ ಫಾದರ್ ಜೊತೆ ನಿಮಗಿರೋ ಸ್ವೀಟ್ ಎಕ್ಸ್ಪೀರಿಯನ್ಸಸ್ನ ನೆನಪು ಮಾಡುತ್ತೆ ಅನ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ವಾಚ್ ಫುಲ್ಲಿ, ಪೂರ್ತಿಯಾಗಿ ನೋಡಿ. ನಿಮ್ಮ ನೆನಪುಗಳನ್ನು ರೀಕಾಲ್ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ವಿಷಯಕ್ಕೆ ಬಂದರೆ, ನಮ್ಮ ಅಪ್ಪನ ಜೊತೆ ನನಗೆ ಫಸ್ಟ್ ಅಲ್ಲಿ ಮೆಮೊರಿ ಏನಿದೆ ಅಂದರೆ, ಆ್ಯಸ್ ಎ ಪ್ರೊಫೆಷನ್ ನಮ್ಮಪ್ಪ ಗೋಲ್ಡ್ ಸ್ಮಿತ್. ಸೊ ಮನೆಯಲ್ಲೇ ಶಾಪ್ ಇತ್ತು. ಸೊ ನನಗೊಂದು 3 ಇಯರ್ಸ್ ಮೇ ಬಿ, ತುಂಬ ಚಿಕ್ಕವನು ನಾನು, ಒಂದು 3 ಇಯರ್ಸ್ ಇರುತ್ತೇನೋ. ಮನೆಯಲ್ಲೇ ಶಾಪ್ ಇತ್ತು. ನಮ್ಮಪ್ಪ ಗೋಲ್ಡ್ ಮಾಂಗಲ್ಯ ಚೈನ್ಸ್ ಬರುತ್ತಲ್ಲ, ಇಂಥವೆಲ್ಲ ಹ್ಯಾಂಡ್ಮೇಡ್ ಮಾಡ್ತಾಯಿದ್ರು. ಸೊ ಅದು ಮಾಡಬೇಕಾದ್ರೆ ಏನೋ ಆ ಚೈನ್ ಏನು ಮಾಡ್ತಾರೆ, ಎಲ್ಲ ರಿಂಗ್ಸ್ ಮಾಡಿ ಒಂದು ಕಪ್ಪಲ್ಲಿ ಇಕ್ಕಿರ್ತಾರೆ. ಸೊ ಅದು ಕಪ್ಪಲ್ಲೆಲ್ಲ ರಿಂಗ್ಸ್ ಮಾಡಿ ಹಾಕಿದ್ರು. ನಾನು ತುಂಬ ಚಿಕ್ಕವನು, ಒಂದು 3 ಇಯರ್ಸ್ ಇದ್ನೇನೋ. ಆಟ ಆಡ್ಕೊಂಡು ಹೋಗಿ ಒಳಗಡೆ ಹೋಗಿ ಕಪ್ಪನ್ನ ಬೀಳಿಸ್ಬಿಟ್ಟೆ. ಓ ಮೈ ಗಾಡ್, ಇದು ವೆರಿ ಅರ್ಲಿ ಮೆಮೊರಿ ನನಗೆ ನಮ್ಮ ಅಪ್ಪನ ಜೊತೆ ಇರೋದು. ಮೇ ಬಿ ಅವ್ರಿಗೂ ನೆನಪಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅದು ಬೀಳಿಸ್ಬಿಟ್ಟಿರೋದು ತುಂಬ ನೆನಪಿದೆ ನನಗೆ. ನಾನು ಅಂದ್ಕೊಂಡೆ ಸರಿಯಾಗಿ ಹೊಡಿತಾರೆ ಅಂತ, ಬಟ್ ಅವರು ಹೊಡೆದ್ರೋ ಇಲ್ವೋ ನನಗೆ ಅದು ನೆನಪಿಲ್ಲ, ಬಟ್ ಬೀಳ್ಸಿರೋದು ನೆನಪಿದೆ. ಸೊ ದಿಸ್ ಈಸ್ ವೆರಿ ಫಸ್ಟ್ ಮೆಮೊರಿ ವಿಚ್ ಐ ಹ್ಯಾವ್ ವಿತ್ ಮೈ ಫಾದರ್. ಸೊ ಇನ್ನೊಂದು ಮೆಮೊರಿ ಏನಂದರೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅನ್ಕೊತೀನಿ. ಮೇ ಬಿ ಮೋಸ್ಟ್ ಆಫ್ ದ ಬಾಯ್ಸ್ ಕನೆಕ್ಟ್ ಆಗ್ಬೋದು. ನನಗೂ ನಮ್ಮ ಅಪ್ಪ ಹತ್ರ ಇರೋ ಬೈಕ್ಸ್ಗೂ ಒಂಥರ ಬಾಂಡಿಂಗ್ ಇರುತ್ತೆ. ಲೈಕ್ ನಮ್ಮ ಅಪ್ಪ ಹತ್ರ ಫಸ್ಟ್ ನಾನು ನೋಡಿರೋ ಬೈಕ್ ಬಂದು ಹೀರೋ ಹೋಂಡಾ CD100 ಅನಿಸುತ್ತೆ. ಈ ಬೈಕು ತುಂಬ ಜನ ನೋಡಿರ್ತಾರೆ. 90s ಅರ್ಲಿ 2000 ಒಂಥರ ಫೇಮಸ್ ಬೈಕ್ ಇದು. ತುಂಬ ಜನ ಹತ್ರ ಈ ಬೈಕ್ ಇರ್ತಾ ಇತ್ತು. ನಾವಿರೋದು ಬಂದು, ನಮ್ಮ ನೇಟಿವ್ ಬಂದು ಚಿಂತಾಮಣಿ. ನಮ್ಮಪ್ಪ ಅವರ ನೇಟಿವ್ ಬಂದು ಗೌರಿಬಿದನೂರು ಹತ್ರ ಒಂದು ಹಳ್ಳಿ. ಸೊ ನಮ್ಮಪ್ಪ ಇಲ್ಲೇ ವರ್ಕ್ ಮಾಡಿಕೊಂಡು ಚಿಂತಾಮಣಿಯಲ್ಲೇ ಸೆಟ್ಲ್ ಆಗಿದ್ರು. ಸೊ ಅವಾಗ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾವು ನಮ್ಮಪ್ಪ ಅವ್ರ ಊರಿಗೆ ಹೋಗ್ತಾ ಇದ್ವಿ ಬೈಕಲ್ಲಿ, ಯಾವುದು ಹೀರೋ ಹೋಂಡಾ CD100. ಸೊ ಅವಾಗ ಅದು ಈವ್ನಿಂಗ್ ಟೈಮ್ಸು, ಹಂಗೆ ಯಾವಾಗಂದರೆ ನೈಟೇ ಹೊರಟೋಗ್ತಾ ಇದ್ವಿ. ನಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಬಂದು ನಮ್ಮನ್ನೆಲ್ಲ ರೆಡಿ ಮಾಡಿ, ಸೊ ಈ ಬೈಕಲ್ಲೇ ಹೆಂಗೆ ಹೋಗ್ತಾ ಇದ್ವು ಅಂದರೆ, ನಮ್ಮಪ್ಪ ಓಡಿಸ್ತಾ ಇದ್ರು, ನಾನು ಮುಂದೆ ಕೂತ್ಕೊತಾ ಇದ್ದೆ, ನಮ್ಮಕ್ಕ ಕೂತ್ಕೊತಾ ಇದ್ರು ಮುಂದೆ, ನಾನು ಹಿಂದೆ ನಮ್ಮಮ್ಮ ಕೂತ್ಕೊತಾ ಇದ್ರು, ಹೋಗ್ತಾ ಇದ್ವಿ. ಸೊ ಇವಾಗ ಹೋಗೋವಾಗ ಹೆಂಗಂದರೆ, ನಮ್ಮಪ್ಪ ಇದೆಲ್ಲರಿಗೂ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು, ಹೋಗೋವಾಗ ಆ್ಯಕ್ಸಿಲರೇಟರ್ ಕೊಟ್ಬಿಡ್ತಾ ಇದ್ರು ನಮ್ಮಪ್ಪ. ನಾನು ಆ್ಯಕ್ಸಿಲರೇಟರ್ ಕೊಡ್ತಾ ಇದ್ದೆ, ನಮ್ಮಕ್ಕ ಹಾರನ್ ಹೊಡಿತಾ ಇದ್ರು. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಎಲ್ಲರಿಗೂ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನಿಸುತ್ತೆ. ಸೊ ಅವಾಗ 2 ಹ್ಯಾಂಡಲು ಕೊಟ್ಬಿಡ್ತಾ ಇದ್ರು. ಅದು ತೊಗೊಂಡ್ರೆ ಇನ್ನೇನು ನಾನೇ ರೈಡ್ ಏನೋ ದೊಡ್ಡವನಾಗಿ ಹೋಗಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಆಮೇಲೆ ಹೋಗ್ತಾ ಬೈಕಲ್ಲೇ ನಿದ್ದೆ ಬಂದುಬಿಡ್ತಾ ಇತ್ತು. ನಿದ್ದೆ ಬಂದಾಗ ಏನು ಮಾಡ್ತಾ ಇದ್ರು ಅಂದರೆ, ಲಗೇಜ್ ಬ್ಯಾಗ್ ಇರುತ್ತಲ್ಲ, ಅದನ್ನು ಮುಂದೆ ಇಟ್ಕೊಂಡು ಅದ್ರ ಮೇಲೆ ಮಲ್ಕೊಂಡ್ಬಿಟ್ರೆ ಇವ್ರು ಕರ್ಕೊಂಡು ಹೋಗೋರು ಬೈಕಲ್ಲಿ. ಇದು ಒಂಥರ ಒಳ್ಳೆ ಮೆಮೊರಿ. ಅಲ್ಲಿ ನಾವು ನಮ್ಮೂರಿಗೆ ಹೋಗೋ ರೋಡಲ್ಲಿ ಒಂದು ಘಾಟ್ ಸೆಕ್ಷನ್ ಬರ್ತಾ ಇತ್ತು. ಆ ಘಾಟ್ ಸೆಕ್ಷನಲ್ಲಿ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗೋ ರೋಡಲ್ಲಿ ಒಂದು ಘಾಟ್ ಬರುತ್ತೆ. ಆ ಘಾಟಲ್ಲಿ ಏನಂದರೆ ಫುಲ್ಲು ಮಂಕೀಸ್ ಇರ್ತಾ ಇತ್ತು. ಅಲ್ಲಿ ನಾವು ಹೋಗೋವಾಗ ಬನ್ಸ್ ಎಲ್ಲ ತಗೊಂಡೋಗಿ ಆ ಮಂಕೀಸ್ಗೆಲ್ಲ ಹಾಕ್ತಾ ಇದ್ವಿ. ಆಮೇಲೆ ಊರಿಗೆ ಹೋಗ್ತಾ ಇದ್ವಿ. ಇದೊಂಥರ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಸೊ ನಾವು ಊರಿಗೆ ಹೋದಾಗ ಹೆಂಗಂದರೆ,
ಹಳ್ಳಿ ಅಲ್ಲ, ಎಲ್ಲರೂ ಮಾತಾಡ್ಸೋದು. ಅಲ್ಲಿ ನಮ್ಮ ತಾತ ಒಂಥರ ಊರಿಗೆ ದೊಡ್ಡವರಿದ್ದಂಗೆ ನಮ್ಮ ತಾತ ಅಲ್ಲಿ ಊರಲ್ಲಿ. ಸೊ ಊರಿಗೆ ಹೋಗಿದ ತಕ್ಷಣ ಎಲ್ಲರೂ ಮಾತಾಡ್ಸೋರು. ಯಾರ ಮಗ ನೀನು? ಓ ಅವ್ರ ಮಗನಾ? ಹಂಗೆ ಹಿಂಗೆ ಅಂತ. ಸಖತ್ತಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸು. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾವ್ ವಿತ್ ಮೈ ಫಾದರ್. ಅವಾಗ ನಮ್ಮಪ್ಪ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಯಿದ್ರು ನನ್ನನ್ನು, ನಮ್ಮ ಅಕ್ಕನ ಎಲ್ಲ. ಏನೋ ಸಮ್ ಗೋಲ್ಡ್ ಪರ್ಚೇಸ್ಗೋ ಏನೋ ವರ್ಕ್ ಮೇಲೆ ಚಿಕ್ಕಪೇಟೆ, ಅಂಚೆಪೇಟೆ, ಚಿಕ್ಕಪೇಟೆ ಆ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅಲ್ಲಿ ಒಂದು ಟಾಯ್ಸ್ ಅಂಗಡಿ ಇತ್ತು. ಅಲ್ಲಿ ಕರ್ಕೊಂಡೋಗಿ ನಾವು ಹೋಗೋದೇನಕ್ಕೆ ಬೆಂಗಳೂರಿಗೆ, ಏನಾದರೂ ಟಾಯ್ಸ್ ಏನಾದರೂ ಕೊಡಿಸ್ತಾರೆ, ಏನಾದರೂ ತಕ್ಕೊಡ್ತಾರೆ ಅಂತ ನಾವು ಹೋಗ್ತಾ ಇದ್ವಿ. ಅಲ್ಲೊಂದು ಟಾಯ್ಸ್ ಅಂಗಡಿ, ಅದರದ್ದೇ ಒಂದು ಸಪ್ರೇಟ್ ಏರಿಯಾ. ನಮ್ಮ ಅಪ್ಪಗೆ ಅದು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದೆಲ್ಲ ತುಂಬ ಐಡಿಯಾ. ಚಿಕ್ಕಪೇಟೆ, ಈ ಅಂಚೆಪೇಟೆ ಈ ಕಡೆ ಎಲ್ಲ. ಸೊ ಆ ಟಾಯ್ಸ್ ಅಂಗಡಿಗೆ ಕರ್ಕೊಂಡೋಗಿ ಎಲ್ಲ ಡಿಫ್ರೆಂಟ್ ಕಾರ್ಸು, ಓಪನ್ ಟಾಪ್ ಕಾರ್ಸು, ಸೂಪರ್ ಕಾರ್ಸು ಇಂಥವೆಲ್ಲ. ನಾನು ಜಾಸ್ತಿ ಕಾರ್ಸೇ ತಗೊತಾ ಇದ್ದೆ. ಇಂಥ ಟಾಯ್ಸ್ ಎಲ್ಲ ಕೊಡಿಸ್ತಾ ಇದ್ರು. ಅದ್ರ ಜೊತೆ ಆಟ ಆಡಿಕೊಂಡು, ನನಗಿಂತ ನಮ್ಮ ಅಕ್ಕಗೆ ತುಂಬ ಟಾಯ್ಸ್ ತಕ್ಕೊಡ್ತಾ ಇದ್ರು. ನಾನು ನಾನು ಬರೀ ಕಾರ್ಸು ಇಂಥವೆಲ್ಲ ತಗೊತಾ ಇದ್ದೆ. ಸೊ ಅವನ್ನ ತಗೊಂಡೋಗಿ ಊರಲ್ಲಿ ಬಿಲ್ಡಪ್ ಕೊಡೋದು ಬೇರೆ ಹುಡುಗರ ಹತ್ರ. ಝುಯ್ 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 ಅಂತ ಹೋಗೋದು, ಈ ಕಾರ್ ತಕ್ಕೊಟ್ರು ಹಂಗೆ ಹಿಂಗೆ ಅಂತ. ಇದೊಂದು ಎಕ್ಸ್ಪೀರಿಯೆನ್ಸು. ಸೊ ಏನಂದರೆ ನಂಗೆ ಅವಾಗ ಅನಿಸ್ತಾ ಇತ್ತು, ನಾವು ಬೆಂಗಳೂರಿಗೆ ಹೋದಾಗೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ವಿ ಅವಾಗ. ಬಸ್ಸಲ್ಲಿ ಹೋಗ್ತಾ ಇದ್ವಿ, ವಿಂಡೋ ಹತ್ರ ಕೂತ್ಕೊತಾ ಇದ್ದೆ. ನಮ್ಮ ಅಮ್ಮನ ಮೇಲೆನೋ ಇಲ್ಲ ಪಕ್ಕದಲ್ಲೋ ಕೂತ್ಕೊತಾ ಇದ್ದೆ. ಈ ಟ್ರಾಫಿಕ್ಕಲ್ಲಿ ಬೆಂಗಳೂರಲ್ಲಿ ನಿಲ್ಲಿಸಿದಾಗ ಎಲ್ಲ ಕಾರ್ಸು ಎಲ್ಲ ನಿಂತಿರುತ್ತಲ್ಲ, ನಾನು ವಿಂಡೋಯಿಂದ ನೋಡ್ತಾ ಇದ್ದೆ. ವಿಂಡೋಯಿಂದ ಆಚೆ ನೋಡ್ತಾ ಇದ್ದರೆ, ಈ ಬೇರೆ ಫ್ಯಾಮಿಲೀಸ್ ಎಲ್ಲ ಕಾರಲ್ಲಿ ಕೂತ್ಕೊಂಡು ಅವ್ರ ಮಕ್ಕಳು ವಿಂಡೋಯಿಂದ ಆಚೆ ನೋಡೋದು, ಹಿಂಗೆ ನೋಡಿಕೊಂಡು ಬಸ್ಸಲ್ಲಿ ನೋಡೋದು, ಹಿಂಗೆ ನೋಡ್ತಾ ಇದ್ದೆ. ಸೊ ಅವಾಗ ನಾನು ವಿಂಡೋಯಿಂದ ನೋಡಿ ಅವಾಗ ನಂಗೆ ಬರ್ತಾಯಿತ್ತು, ನಾವು ಹಿಂಗೆ ಕಾರಲ್ಲಿ ಹೋಗ್ತೀವ, ನಾವು ಹಿಂಗೆ ಕಾರಲ್ಲಿ ಹೋದರೆ ಚೆನ್ನಾಗಿರುತ್ತಲ್ಲ, ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥಾಟ್ ಬರ್ತಾಯಿತ್ತು ನನಗೆ ಅವಾಗ. ಆಮೇಲೆ ನಮ್ಮಪ್ಪ ಫಸ್ಟ್ ಕಾರ್ ಹೆಂಗೆ ತಗೊಂಡ್ರು ಅದ್ರದ್ದು ಇನ್ನೊಂದು ಎಪಿಸೋಡ್ ಹೇಳ್ತೀನಿ. ಸೊ ಇದೊಂದು ಥಾಟ್ ಬರ್ತಿತ್ತು. ಸೊ ಇದು ಬೆಂಗಳೂರಿಗೆ ಹೋಗೋವಾಗ ನನಗಿರೋ ಎಕ್ಸ್ಪೀರಿಯೆನ್ಸು ನಮ್ಮ ಅಪ್ಪನ ಜೊತೆ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಆರಾಮಾಗಿ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರು. ನಾನು ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದೆ, ಬರ್ತಿದ್ದೆ. ಚೈಲ್ಡ್ಹುಡ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸಡನ್ನಾಗಿ ನನಗೆ ಅವಾಗವಾಗ ಹೊಟ್ಟೆ ನೋವ್ತಾ ಇತ್ತು, ಸ್ಟೊಮಕ್ ಪೈನ್ ಬರ್ತಾಯಿತ್ತು ಅವಾಗವಾಗ. ಅದು ಅಂದರೆ ಸಿವಿಯರಾಗಿ ಬರ್ತಾಯಿತ್ತು. ಆವಾಗ ಒಂದು ಸತಿ ನೈಟ್ ಮಲ್ಕೊಂಡಿದ್ದೀನಿ, ಫುಲ್ಲು ಹೊಟ್ಟೆ ನೋವು. ಬೆಳಗ್ಗೆ ಎದ್ದಿದ್ದೀನಿ, ಆಗ್ತಾಯಿಲ್ಲ, ಫುಲ್ಲು ಹೊಟ್ಟೆ ನೋವು. ಅವಾಗ ತುಂಬ ಭಯ ಆಗೋಗಿತ್ತು. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡಿಸಿದ್ರೆ ಇನ್ಫೆಕ್ಷನ್ ಏನೋ ಆಗಿದೆ, ಅಡ್ಮಿಟ್ ಮಾಡಬೇಕು ಅಂತ MS ರಾಮಯ್ಯ ಹಾಸ್ಪಿಟ್ಲಲ್ಲಿ 1.5 ಮಂತ್ ಅಡ್ಮಿಟ್ ಮಾಡಿದರು. ನಾನು 3rd ಸ್ಟ್ಯಾಂಡರ್ಡಲ್ಲಿದ್ದಾಗೋ ಏನೋ 1.5 ಮಂತ್ ಅಡ್ಮಿಟ್ ಆಗಿದೆ ಹಾಸ್ಪಿಟ್ಲಲ್ಲಿ. ಅವಾಗೇನೆಂದರೆ ನನಗೆ ನೈಟ್ ಟೈಮ್ ನಿದ್ದೆ ಬರ್ತಾ ಇರಲಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ. ನಮ್ಮಪ್ಪ ಪಕ್ಕದಲ್ಲಿ ಮಲಗಿದ್ರೇ ನಾನು ನಿದ್ದೆ ಮಾಡ್ತಾಯಿದ್ದಿದ್ದು. ಅಂದರೆ ಅವ್ರ ಪಕ್ಕದಲ್ಲಿ ಮಲಗಿದ್ರೆ ಏನೋ ಒಂಥರ ಧೈರ್ಯ, ನಮ್ಮಪ್ಪ ನನ್ನ ಪಕ್ಕದಲ್ಲಿದ್ದಾರೆ, ನನಗೇನು ಆಗಲ್ಲ ಅನ್ನೋ ಧೈರ್ಯ. ಸೊ ಅದೇ ಅಲ್ಲ ಸ್ಟ್ರೆಂತ್, ನಮ್ಮಪ್ಪ ಪಕ್ಕದಲ್ಲಿದ್ದರೆ ನನಗೇನಾಗಲ್ಲ ಅನ್ನೋ ಸ್ಟ್ರೆಂತ್, ಅನ್ನೋ ಪವರ್. ಅದೊಂದು ಅದೊಂಥರ ಅದೊಂದು ಮೆಮೊರಿ, ಈ ಸ್ಯಾಡ್ ಇನ್ಸಿಡೆಂಟ್. ಸೊ ಓಕೆ, ಅದರಿಂದ ಆಚೆ ಬನ್ನಿ. ನೆಕ್ಸ್ಟ್ ಅಂದರೆ ಮತ್ತು ನಮ್ಮ ಅಪ್ಪ ಹತ್ರ ತುಂಬ ಬೈಕ್ಸ್ ಇತ್ತು. ಕವಾಸಕಿ RX 100 ಟೈಪು ಕವಾಸಕಿದು ಯಾವುದೋ ಒಂದಿತ್ತು, ಇನ್ನೂ ಯಾವ್ಯಾವೋ ಇತ್ತು. ಮತ್ತು ನೆಕ್ಸ್ಟ್ ನಾನು ನೋಡಿದ್ದು ನಮ್ಮ ಅಪ್ಪ ಹತ್ರ ಪಲ್ಸರ್ 180 ಸಿಲ್ವರ್ ಕಲರ್ ಬೈಕ್ ಒಂದು ತಂದರು. ಅದು ಹೆವಿ ಬಲ್ಕಾಗಿ ಸಖತ್ತಾಗಿತ್ತು ಬೈಕು. ನಾನು ಮನೇಲಿ ಆಟ ಆಡ್ಕೊತಾ ಇದ್ದೆ. ಸೊ ಬಂದರು ನಮ್ಮ ಅಪ್ಪ, ಬೈಕ್ ಎತ್ಕೊಂಡು ಬಂದು ಆಚೆ ನಿಲ್ಲಿಸಿದ್ರು. ನೋಡಿದ್ರೆ ಸಖತ್ತಾಗಿತ್ತು ಬೈಕು. ಬೈಕ್ ನೋಡಿ ಫುಲ್ಲು ಖುಷಿ ಆಗೋಗಿತ್ತು ನನಗೆ. ಆ ಬೈಕನ್ನು ನೋಡಿ ಅನ್ಕೊತಾ ಇದ್ದೆ, ಈ ಬೈಕನ್ನು ನಾನು ಯಾವಾಗ ಓಡಿಸ್ತೀನಿ ಅಂತ. ಅದರಲ್ಲಿ ಅಷ್ಟೇ, ನಮ್ಮಪ್ಪ ಓಡಿಸೋದು, ನಾನು ಮುಂದೆ ಕೂತ್ಕೊಳ್ಳೋದು ಟ್ಯಾಂಕ್ ಮೇಲೆ. ಇದು ಇನ್ನೂ ಹೈಟಲ್ಲಿ ಇರ್ತಾ ಇದ್ವಿ. ಇದು ಟ್ಯಾಂಕ್ ದಪ್ಪ ಅಲ್ವಾ, ಇನ್ನು ಹೈಟಲ್ಲಿ ಹಿಂಗೆ ಕೂತ್ಕೊಳ್ಳೋದು. ಅವಾಗ ಹಿಂಗೆ ಕೂತ್ಕೊಂಡಾಗ ನಮ್ಮಪ್ಪ ಓಡಿಸಿದ್ರೆ ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗು.
ಆ ಬೈಕಲ್ಲಿ ತುಂಬ ಓಡಾಡಿದ್ದೀವಿ. ಸಕ್ಕತ್ತಾಗಿತ್ತು. ಆ ಬೈಕಲ್ಲಿ ಒಳ್ಳೆ ಅದೇ ಬೈಕಲ್ಲಿ ಸ್ಕೂಲ್‌ಗೆ ಹೋಗ್ತಾ ಇದ್ವಿ. ನಮ್ ಬ್ರದರ್ಸು, ನಮ್ ಕಸಿನ್ ಬ್ರದರ್ಸು ಬಿಡ್ತಾ ಇದ್ರು ನಮ್ಮನ್ನ ಸ್ಕೂಲ್‌ಗೆ ಆ ಬೈಕಲ್ಲಿ. ಸೊ, ಚೆನ್ನಾಗಿತ್ತು ಆ ಬೈಕು. ತುಂಬಾ ವರ್ಷಗಳು ಆ ಬೈಕ್ ಇತ್ತು. ಆಹ್, ಒಂದ್ಸತಿ ಏನಂದ್ರೆ ನಮ್ಮಣ್ಣ ಆ ಬೈಕ್‌ನ ಅವ್ರ ಊರಿಗೆ ತಗೊಂಡೋಗಿ ನೈಟು ಆಕ್ಸಿಡೆಂಟ್ ಆಗಿ ಬೈಕೆಲ್ಲ ಫುಲ್ಲು ಸ್ಮ್ಯಾಶ್ ಆಗೋಗಿತ್ತು. ಮತ್ತೆ ನಮ್ಮಪ್ಪ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ, ಆ ಬೈಕನ್ನ ಮತ್ತೆ ರೀ ರಿಪೇರಿ ಮಾಡ್ಸಿ ಮತ್ತೆ ರೆಡಿ ಮಾಡ್ಸಿದ್ರು. ಅದಕ್ಕೆ ಡೂಮ್ ಇರ್ಲಿಲ್ಲ ಅದಕ್ಕೆ. ನೇಕೆಡ್ ಇದ್ದಿದ್ದು. ಮತ್ತೆ ಅದಕ್ಕೆ ಡೂಮ್ ಎಲ್ಲ ಹಾಕ್ಸಿ ರೆಡಿ ಮಾಡ್ಸಿದ್ರು. ರೆಡಿ ಮಾಡ್ಸಿ ಸ್ವಲ್ಪ ದಿನ ಓಡ್ಸಿದ್ವಿ. ಮತ್ತೆ ಅದನ್ನ ಮಾರಾಕ್ ಬಿಟ್ರು. ಅದು ಮಾರಾಕದ್ಮೇಲೆ ನೆಕ್ಸ್ಟು ಪಲ್ಸರ್ ರೆಡ್ ಕಲರ್ 150 DTSI ಆ ಬೈಕ್ ತಗೊಂಡ್ರು ನಮ್ಮಪ್ಪ. ರೆಡ್ ಕಲರ್ DTSI. ಸೊ, ಈ ಸಿಲ್ವರ್ ಕಲರ್ ಪಲ್ಸರಲ್ಲಿ ನಂಗಿರೋ ಎಕ್ಸ್‌ಪೀರಿಯನ್ಸ್ ಏನಂದ್ರೆ, ನಮ್ಮಪ್ಪ ಬೈಕ್ ಆಚೆ ನಿಲ್ಸ್ತಾ ಇದ್ರು. ಶಾಪು ಶಟ್ರ್ ಇರ್ತಾ ಇತ್ತು. ಶಟ್ರ್ ಒಳಗಡೆ ನಮ್ಮಪ್ಪ ಕೆಲ್ಸ ಮಾಡ್ತಿದ್ರು. ನಾನು ಒಂದ್ಸತಿ ಸ್ಕೂಲಿಂದ ಬಂದಿದ್ದೀನಿ. ಬಂದು ನಂಗೆ ಈ ಬೈಕ್ ಓಡ್ಸಕ್ಕೆ ಆಸೆ. ನಾನೇನ್ ಮಾಡ್ತಿದ್ದೆ, ಓಡ್ಸಕ್ ಆಗ್ತಿರ್ಲಿಲ್ಲ ಅವಾಗ ಚಿಕ್ಕವನಲ್ವಾ. ಈ ಬೈಕ್‌ನ ಎತ್ಕೊಂಡು ಅಂದ್ರೆ ಲಿಫ್ಟ್ ಮಾಡ್ತಿದ್ದೆ. ಲಿಫ್ಟ್ ಮಾಡೋ ಅಷ್ಟು ಇದಿತ್ತು. ಲಿಫ್ಟ್ ಮಾಡಿ ಈ ಬೈಕ್‌ನ ಸುಮ್ನೆ ಆ ಕಡೆಗೆ ತಳ್ಕೊಂಡ್ ಹೋಗೋದು, ಈ ಕಡೆಗ್ ತಳ್ಕೊಂಡ್ ಬರೋದು. ಹೋಗೋದು, ಬರೋದು ಹಿಂಗ್ ಮಾಡ್ತಾ ಇದ್ದೆ. ಅವಾಗ ಏನಾಯ್ತು, ಒಂದ್ಸರಿ ಹೋಗೋದು ಬರೋದು ಮಾಡ್ತೀನಿ, ಸಡನ್ನಾಗಿ ಸ್ಲಿಪ್ ಆಗಿ ದಪ್ ಅಂತ ಬೀಳ್ಸ್‌ಬಿಟ್ಟೆ ಬೈಕ್‌ನ. ಅದು ನಮ್ಮಪ್ಪ ಒಳಗಡೆಯಿಂದ ನೋಡ್ಬಿಟ್ಟವ್ರೆ. ನೋಡ್ಬಿಟ್ಟು ನಮ್ಮಪ್ಪ ಅಂದಿರೋ ಮಾತು ನಂಗೆ ಇವಾಗೂ ನೆನಪಿದೆ. ಅವಾಗ ಏನಂದ್ರಂದ್ರೆ ನಮ್ಮಪ್ಪ, "ಸರಿ ಇವಾಗ ಬೀಳ್ಸಿದ್ಯಾ, ಈ ಬೈಕು ನೀನ್ ಎತ್ತು. ಈ ಬೈಕ್ ಏನಾದ್ರು ಎತ್ತಿದ್ರೆ ಈ ಬೈಕ್ ನಿಂಗೆ, ನೀನೇ ಓಡ್ಸ್ಕೊ" ಅಂತ ನಮ್ಮಪ್ಪ ಅಂದ್ರವಾಗ. ಎಲ್ಲೆತ್ತೋದು ಅದನ್ನ? ಅಷ್ಟ್ ಕೆಳಗಡೆ ಬಿದ್ದಾಗ ಅಷ್ಟು ಕೆಪಾಸಿಟಿ ಇರ್ಲಿಲ್ಲ ಅವಾಗ. ಸೊ, ಇದೊಂದು ಮೆಮೊರಿ ನಂಗೆ ಆ ಪಲ್ಸರ್ ಸಿಲ್ವರ್ ಕಲರ್ ಬೈಕಲ್ಲಿ. ಸೊ, ನಂಗೆ ಯಾ ಇದು ಸ್ಟೊಮಕ್ ಇನ್ಫೆಕ್ಷನ್ ಆಗಿ ಫುಲ್ ಸಿಕ್ ಆಗಿದ್ನಲ್ಲ. ಸೊ, ಇದ್ರಿಂದ ನನಗೆ ಬೇಗ ಕ್ಯೂರ್ ಆದ್ರೆ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಗಣಪತಿ ವಿಗ್ರಹ ಫಸ್ಟ್ ಇತ್ತು. ಅದನ್ನೇನ್ ಮಾಡವ್ರೆ, ಆ ವಿಗ್ರಹನ ಎತ್ ಯಾರೋ ಎತ್ಕೊಂಡ್ ಹೊರ್ಟೋಗಿದಾರೆ. ಯಾರೋ ಎತ್ಕೊಂಡ್ ಹೊರ್ಟೋಗಿ ಅವ್ರ ಫ್ಯಾಕ್ಟ್ರಿ ಹತ್ರ ಇಟ್ಕೊಂಡಿದ್ರು. ಆ ದೇವಸ್ಥಾನದಲ್ಲಿ ವಿಗ್ರಹ ಇರ್ಲಿಲ್ಲ. ಸೊ, ನಮ್ಮಪ್ಪ, ನಂಗೆ ಮೈಯಲ್ಲಿ ಹುಷಾರಿರ್ಲಿಲ್ಲ ಅಲ್ಲ, ನಂಗೇನಾದ್ರೂ ವಾಸಿ ಆದ್ರೆ ಆ ದೇವಸ್ಥಾನದಲ್ಲಿ ಗಣಪತಿನ ನಾನೇ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ನಮ್ಮಪ್ಪ ದೇವ್ರನ್ನ ಬೇಡ್ಕೊಂಡಿದ್ರು. ಸೊ, ನಂಗೆ 1½ ಮಂತ್ ಆದ್ಮೇಲೆ ಕ್ಯೂರ್ ಆಯ್ತು. ಫುಲ್ ಹೆಲ್ದಿ ಆದೆ. ಆಮೇಲೆ ನಮ್ಮಪ್ಪ ಹೋಗಿ ವಿಗ್ರಹನ ನಾವೇ ರೆಡಿ ಮಾಡ್ಸಿ, ಗಣಪತಿ ವಿಗ್ರಹನ ನಾನು ನನ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹಾಕ್ತೀನಲ್ಲ ವಿಗ್ರಹ, ಅದು ಬಂದು ಅದೇ ವಿಗ್ರಹ. ಅದೇ ಗಣಪತಿನೇ. ಸೊ, ನಾನು ನಮ್ಮಪ್ಪ ಹೋಗಿ ವಿಗ್ರಹ ಎಲ್ಲ ರೆಡಿ ಮಾಡ್ಸಿ, ಅಲ್ಲಿ ಪ್ರತಿಷ್ಠಾಪನೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ಸಿದ್ರು ನಮ್ಮಪ್ಪ. ನನ್ಗ್ ವಾಸಿ ಆಗಿದೆ ಅಂತ ಆ ದೇವಸ್ಥಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ಸಿದ್ರು. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗೋ ಏನೋ, 7th ಸ್ಟ್ಯಾಂಡರ್ಡಲ್ಲಿದ್ದಾಗೆ ಅನ್ಸುತ್ತೆ ನಮ್ಮಪ್ಪ ಫಸ್ಟ್ ಕಾರ್ ತಗೊಂಡಿದ್ದು. ಸೊ, ನಮ್ಮಪ್ಪ ಕಾರ್ ತಗೊಂತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ಕೂಲ್‌ಗೆ ಹೋಗಿದ್ದೀನಿ. ಎಲ್ಲರಿಗೂ ನಾವು ಕಾರ್ ತಗೊಂತಾ ಇದೀವಿ ಅದು ಇದು ಅಂತ ಫುಲ್ ಎಕ್ಸೈಟ್‌ಮೆಂಟ್ ಅಲ್ಲಿ ಇದ್ದೆ. ಮತ್ತೆ ಈವ್ನಿಂಗ್ ಸ್ಕೂಲ್ ಬಿಟ್ಮೇಲೆ ಮನೆಗ್ ಬಂದೆ. ಮನೆಗ್ ಬಂದ್ಮೇಲೆ ನಮ್ಮಪ್ಪ ಅವರು ಹೋಗಿದ್ರು ಕಾರ್ ತರಕ್ಕೆ, ಬೆಂಗ್ಳೂರ್ಗ್ ಹೋಗಿದ್ರು. ಸೊ, ಹೆಂಗಂದ್ರೆ ನಮ್ ಬಿಲ್ಡಿಂಗ್ ಹೆಂಗಂದ್ರೆ, ನಾವು ಕೆಳಗಡೆ ಇದ್ವಿ. ಗ್ರೌಂಡ್ ಫ್ಲೋರಲ್ಲಿ ನಾವಿದ್ವಿ. ಆಹ್, ಸ್ ಫಸ್ಟ್ ಫ್ಲೋರಲ್ಲಿ ನಮ್ಮ ಅತ್ತೆ ಅವರಿದ್ರು. ಅದ್ರ ಮೇಲೆ ಇನ್ನೊಂದು ರೂಮ್ ಇತ್ತು. ಆ ರೂಮಲ್ಲಿ ನಾನು ಕಂಪ್ಯೂಟರ್ ಎಲ್ಲ ಇಟ್ಕೊಂಡು ಸೆಟಪ್ ಮಾಡ್ಕೊಂಡಿದ್ದೆ. ಸೊ, ಕಾರ್ ತರಕ್ಕೆ ನಮ್ಮಪ್ಪನು, ನಮ್ ತಾತ ಇಬ್ರು ಹೋಗಿದ್ರು. ನಾನು ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಕಸಿನ್ ಒಬ್ರಿದ್ರು, ರವಿ ಅಣ್ಣ ಅಂತ. ನಾವಿಬ್ರು ಮಾತಾಡ್ಕೊಂತಾ ಇದ್ವಿ. ನಮ್ಮಪ್ಪ ಕಾರ್ ತರಕ್ ಹೋಗಿದಾರೆ, ಇಂಥ ಕಾರ್ ತರ್ತಾರೆ, ಈ ಕಾರ್ ತರ್ತಾರೆ, ಹಿಂಗಿರುತ್ತೆ, ಅದು ಇದು ಅಂತ. ನಂಗೆ ಫುಲ್ಲು ಎಕ್ಸೈಟ್‌ಮೆಂಟ್. ನಂಗೆ ಕಾರ್ಸು, ಬೈಕ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ, ಡ್ರೀಮ್. ನಾನು ಬೆಂಗ್ಳೂರ್ಗ್ ಹೋದಾಗ ನೋಡಿ ಬಸ್ಸಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಕಾರಲ್ಲಿ ಕುತ್ಕೊಂಡಿರೋರ್ನ.
ಸೊ ಇವಾಗ ನಾವು ಕಾರಲ್ಲೇ ಹೋಗ್ಬೋದು ಬೆಂಗಳೂರಿಗೆ ಅನ್ನೋ ಒಂಥರ ಎಕ್ಸೈಟ್ಮೆಂಟ್ ಅವಾಗ. ಸೊ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಇಂಥ ಕಾರ್ ತರ್ತಾರೆ ಅದು ಇದು ಅಂತ. ಸೊ ಅವಾಗ ನೈಟು 10 ಗಂಟೆ ಆಯಿತು, 9 ಗಂಟೆ 10 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ನಾನು ಬ್ಯಾಕ್ ಟು ಬ್ಯಾಕ್ ಫೋನ್ಸ್ ಮಾಡ್ತಾ ಇದ್ದೆ, ಕಾಲ್ಸು ತಗೊಂಡ್ರಾ ಇದು ಅಂತ. ಫೋನ್ ಮಾಡಿದೆ, ನಮ್ಮ ತಾತ ಲಿಫ್ಟ್ ಮಾಡಿದ್ರು. ನಮ್ಮ ತಾತ ಎತ್ಕೊಂಡು ಕೇಳಿದೆ, ಏನ್ ತಾತ ಕಾರ್ ತಗೊಂಡಿದ್ದೀರಾ ಅಂತೇಳಿ. ಕಾರ್ ತಗೊಂಡಿದ್ದೀವಿ, ಬರ್ತಾ ಇದ್ದೀವಿ, ಇಷ್ಟಾಯ್ತು ಅಷ್ಟಾಯ್ತು ಅಂತ ಹೇಳಿ. ಓಕೆ ಬರ್ತಾ ಇದಾರೆ ಅಂದ್ರೆ ಇನ್ನೇನು ಬಂದ್ಬಿಡ್ತಾರೆ ಅಂತ ನಾನು ಇದ್ವಿ. ನೈಟು 10:30, 11, 1 ಆಯಿತು. ಆ ಟೈಮಲ್ಲಿ ಬಂದವ್ರೆ. ನಾವು ನೈಟ್ ಮಲ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಸಡನ್ ಆಗಿ ಬಂದು ಕಾರ್ ಹಾರನ್ ಸೌಂಡ್ ಬಂತು, ಪಿಮ್ ಪಿಮ್ ಅಂತ. ನಾನು ಓಡಿ ಬಂದು ಬಾಲ್ಕನಿಯಿಂದ ಕೆಳಗಡೆ ನೋಡಿದ್ರೆ ಇಷ್ಟುದ್ದ ಕಾರು, ಫುಲ್ಲು ಉದ್ದ. ಇಂಜಿನ್ ನೋಡಿದ್ರೆ ಇಷ್ಟುದ್ದ, ಫುಲ್ ಉದ್ದ ಇದೆ. ನಾನು ಕಾರ್ ತರ್ತಾರೆ ಅನ್ಕೊಂಡಿದ್ದೆ. ಬಟ್ ಕಾರ್ ಯಾವುದಂದ್ರೆ ಹ್ಯುಂಡೈ ಅಸೆಂಟ್ CRDI. ಅವಾಗ ಒಳ್ಳೆ ಕಾರ್ ಅದು, ಒಳ್ಳೆ ಪ್ರೀಮಿಯಂ ಕಾರ್ ಅದು. ಅವಾಗ ಫುಲ್ಲು ಇಷ್ಟುದ್ದ ಇದೆ ಕಾರು. ನೋಡಿದ್ರೆ ನಾನು ಖುಷಿ ಆಗೋಯ್ತು. ನಾನು ಕಾರ್ ತರ್ತಾರೆ ಅನ್ಕೊಂಡಿದ್ದೆ. ಬಟ್ ನಾರ್ಮಲ್ ನನ್ನ ಮೈಂಡಲ್ಲಿ ಕಾರ್ ಅಂದರೆ ಹೆಂಗಿತ್ತಂದ್ರೆ, ನಾರ್ಮಲ್ ನಾನು ಅದುವರೆಗೂ ನೋಡಿರೋ ಕಾರ್ಸ್ ಹೆಂಗಂದ್ರೆ, ಬರೀ ಹಿಂಗೆ ವಿಂಡೋಸ್ ಎಲ್ಲ ಹಿಂಗೆ ತಿರುಗಿದ್ರೆ, ಹಿಂಗೆ ರೊಟೇಟ್ ಮಾಡಿದ್ರೆ ವಿಂಡೋಸ್ ಎದ್ದೊಳ್ಳೋದು, ಇಂಥ ನಾರ್ಮಲ್ ಆರ್ಡಿನರಿ ಕಾರ್ಸೇ ನಾನು ನೋಡಿದ್ದಿದ್ದು. ನಾವು ಅಂಥ ಕಾರೇ ತರ್ತಾರೆ ಅಂತ ನನ್ನ ಮೈಂಡ್ ಸೆಟ್ಟು. ಸೊ ಹೋಗಿ ಕೆಳಗಡೆ ಓಡೋಗಿ ಕಾರು ಡೋರ್ ಓಪನ್ ಮಾಡಿ ಕುತ್ಕೊಂಡ್ರೆ, ಒಳಗಡೆ ಫುಲ್ಲು ಪ್ರೀಮಿಯಂ ಲುಕ್ಕು, ಎಲ್ಲ ಬಟನ್ಸು, ಎಲ್ಲ ವಿಂಡೋಸ್ ಅಪ್ ಆ್ಯಂಡ್ ಡೌನ್ ಬಟನ್ಸು. ಇಲ್ಲಿ ಸಿಸ್ಟಮ್ ನೋಡಿದ್ರೆ ಸೋನಿ ಸೆಟ್ಟು, ಸ್ಪೀಕರ್ಸು ಫುಲ್ಲು ಲೈಟಿಂಗು, AC, ಆ ಸಿಸ್ಟಮ್ಮು, ಆ ಡ್ಯಾಶ್ ಬೋರ್ಡಲ್ಲಿ ಸಿಸ್ಟಮ್ಮು ಎಲ್ಲ ಫುಲ್ಲು ಪ್ರೀಮಿಯಂ ಲುಕ್ ಇದೆ ಕಾರು. ಫಸ್ಟ್ ಅಂಥ ಪ್ರೀಮಿಯಂ ಕಾರು ನಾನು ನಮ್ಮ ಅಪ್ಪ ತಗೊಂಡ್ಮೇಲೆ ಅಂಥ ಪ್ರೀಮಿಯಂ ಕಾರಲ್ಲಿ ಹತ್ತಿದ್ದು. ಸೊ ಅದು ಬಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಅದೇ ಕಾರಲ್ಲೇ, ನಮ್ಮಪ್ಪ ಕಲ್ತಿದ್ದು ಅದೇ ಕಾರಲ್ಲೇ ಡ್ರೈವಿಂಗು, ನಾನು ಕಲ್ತಿದ್ದು ಅದೇ ಕಾರಲ್ಲೇ ಡ್ರೈವಿಂಗು. ಆ ಕಾರ್ ಇವಾಗಲೂ ಇದೆ ನಮ್ಮ ಹತ್ರ. ಅದು ಸೇಲ್ ಮಾಡಬೇಕು ಅನ್ಕೊಂಡು ಸೇಲ್ ಮಾಡೋಕ್ಕಾಗಲ್ಲ. ಅದೊಂಥರ ಸೆಂಟಿಮೆಂಟ್ ವೆಹಿಕಲ್ಲು. ಅದು ನಮ್ಮಪ್ಪ ಫಸ್ಟ್ ತಗೊಂಡಿರೋ ಕಾರು. ಸೊ ನಾನು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬಿಟ್ಟು ಎಲ್ಲರಿಗೂ, ನಮ್ಮ ಬ್ರದರ್ ಏನು ಮಾಡವ್ರೆ, ರವಿ ಅಣ್ಣ ಅಂತ ಹೇಳಿದ್ನಲ್ಲ, ಅವ್ರೇನು ಮಾಡವ್ರೆ, ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಹೆಸರುಗಳು ಅವು ಇವು, ಜಸ್ಟ್ ಬೇಸಿಕ್ ಆಗಿ ಗೊತ್ತಾಗ್ತಿತ್ತು. ನಮ್ಮ ಅಣ್ಣ ಏನು ಹೇಳವ್ರೆ, ನಾನು ಕೇಳಿದೆ, ನಮ್ದು ಯಾವ್ದಣ್ಣ ಕಾರು ಅಂತ ಕೇಳಿದ್ರೆ, ಅವ್ರೇನು ಅಸೆಂಟ್ ಬೆನ್ಸ್ ಅಂತ ಹೇಳವ್ರೆ. ನಾನು ಬೆನ್ಸ್ ಪಾಪ್ಯುಲರ್ ನೇಮ್ ಅಲ್ವಾ, ಸ್ಕೂಲಲ್ಲಿ ಹೋಗಿ ಎಲ್ಲರಿಗೂ ಹಂಗೆ ಹೇಳ್ಬಿಟ್ಟಿದ್ದೀನಿ, ನಮ್ಮಪ್ಪ ಅಸೆಂಟ್ ಬೆನ್ಸ್ ಕಾರ್ ತಂದವ್ರೆ ಅಂತ. ಅದು ಎಷ್ಟು ಜನ ನಕ್ಕೊಂಡ್ರೋ ಏನೋ ಅವಾಗ ಗೊತ್ತಿಲ್ಲ, ಅಸೆಂಟ್ ಬೆನ್ಸ್ ಕಾರ್ ತಂದಿದ್ದಾರೆ ಅಂತ. ಸೊ ಸ್ಕೂಲ್ ಬಿಟ್ಮೇಲೆ ನನ್ನ ಫ್ರೆಂಡ್ಸನ್ನ ಕರ್ಕೊಂಡು ಬರೋದು, ಕಾರು ಅಲ್ಲಿ ಫೀಲ್ಡಲ್ಲಿ ನಿಲ್ಲಿಸ್ತಾ ಇದ್ರು. ಹೋಗಿ ಕಾರಲ್ಲಿ ಸುಮ್ಮನೆ ಹೋಗೋದು, ಮನೆಗೆ ಹೋಗೋದು, ಕಾರ್ ಕೀಸ್ ತಗೊಂಡು ಬಂದು ಕಾರಲ್ಲಿ ಕುತ್ಕೊಂಡಿರೋದು ಸುಮ್ಮನೆ ಕಾರಲ್ಲೇ. ನೋಡಿ ಹೆಂಗಿದೆಯೋ ಕಾರು, ಸಖತ್ತಾಗಿದೆ ಅಂತ. ಇದೊಂದು ವಂಡರ್ಫುಲ್. ನಮ್ಮಪ್ಪ ಹಿಂಗೆ ನಾನು ಅನ್ಕೊಂಡಿದ್ದೆಲ್ಲ ಹಿಂಗೆ ಸರ್ಪ್ರೈಸಸ್ ಕೊಡ್ತಾನೆ ಇದ್ರು ನಮ್ಮಪ್ಪ ಚಿಕ್ಕವಾಗಿಂದ. ಸೊ ಇದನ್ನೆಲ್ಲ ನಮ್ಮಪ್ಪ ಈ ಬೈಕ್ ತಗೊಂಡ್ರು, ಇದು ತಗೊಂಡ್ರು, ಈ ಕಾರ್ ತಗೊಂಡ್ರು, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಏನೇ ಮಾಡ್ಬೇಕಂದ್ರು, ನಾನು ಏನೇ ಸ್ಟೆಪ್ ತಗೊಂಡ್ರು, ನಮ್ಮಪ್ಪ ನಮ್ಮಮ್ಮ ನಾನು ಯಾವಾಗೂ ಸ್ಟಾಪ್ ಮಾಡಲ್ಲ. ನೀನು ಇದು ಮಾಡು, ಅದು ಮಾಡು, ನೀನು ಅದೇ ಮಾಡಬೇಕು ಅಂತ ನಂಗೆ ಯಾವಾಗೂ ಹೇಳಿಲ್ಲ. ನಾನು ಏನು ಮಾಡ್ಬೇಕು ಅನ್ಕೊಂತೀನೋ ಅದನ್ನು ಮಾಡೋಕ್ಕೆ ಅದನ್ನು ಎನ್ಕರೇಜ್ ಮಾಡ್ತಾರೆ. ಸೊ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರು ಅದಕ್ಕೆ ನಮ್ಮ ಅಪ್ಪನೇ ಕಾರಣ. ನಾನು ಏನು ಮಾಡ್ಬೇಕಂದ್ರು ಅದಕ್ಕೆ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಸೊ ಅದನ್ನು ಪ್ರೂವ್ ಮಾಡ್ಕೋಬೇಕು, ಅದನ್ನು ಪ್ರೂವ್ ಮಾಡ್ಕೊತೀನಿ. ಈ ಎನ್ಕರೇಜ್ಮೆಂಟಿಂದ ನಾನು ಸಕ್ಸಸ್ ಆಗ್ತೀನಿ ಅಂತ ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ಎಫರ್ಟ್ ಇಕ್ಕಿ ನನ್ನ ಕ್ರಿಯೇಟಿವಿಟಿನ ಯೂಸ್ ಮಾಡಿ ನಾನು ಮಾಡೋಕ್ಕೆ
ಮಾಡ್ತೀನಿ. ಸೊ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಮೈ ಫಾದರ್ ಆ್ಯಂಡ್ ಮೈ ಮದರ್. ನಮ್ಮ ಫಾದರು ಮದರಿಂದನೇ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸೊ ಇನ್ನೊಂದೇನೆಂದರೆ, ಅವಾಗಿನ ನಮ್ಮಪ್ಪ ಇದು ತಗೊಂಡ್ರು, ಈ ಬೈಕ್ ತಗೊಂಡ್ರು, ಇದು ತಗೊಂಡ್ರು, ಈ ಕಾರ್ ತಗೊಂಡ್ರು ಅಂತ ನಾನು ಹೇಳ್ಕೊಂಡು ಬಂದೆ. ಸೊ ಏನಂದರೆ, ನಮ್ಮಪ್ಪ ಏನೇ ತಗೊಂಡ್ರು, ಏನೇ ಮಾಡಿದ್ರು, ಅವರು ಓನ್ ಕಷ್ಟದಿಂದ ಒಬ್ರಿಗೆ ಮೋಸ ಮಾಡ್ದಿರ ಮಾಡಿರೋದು. ನಮ್ಮಪ್ಪಯಿಂದ ನಾನು ಏನು ಕಲ್ತಿದ್ದೀನಿ, ನಮ್ಮ ತಂದೆಯಿಂದ ನಾನು ಏನು ಕಲ್ತ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ. ದುಡ್ಡಿಗಿಂತ ಜಾಸ್ತಿ ಮನುಷ್ಯರನ್ನ, ಜನನ ಸಂಪಾದನೆ ಮಾಡಬೇಕು, ಮತ್ತು ಒಬ್ಬರಿಗೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು ಅನ್ನೋದು ನಮ್ಮ ತಾತನೂ ಅಷ್ಟೇ, ನಮ್ಮ ಅಪ್ಪನೂ ಅಷ್ಟೇ ಇದನ್ನೇ ನನಗೂ ಹೇಳ್ಕೊಟ್ಟಿರೋದು. ಒಬ್ಬರನ್ನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು. ನಮ್ಮ ಕಷ್ಟದಿಂದ ಸ್ಲೋ ಆಗಿ ಬೆಳೆದ್ರೂ ಒಳ್ಳೆ ರೀತಿಯಲ್ಲೇ ಬೆಳಿಬೇಕು, ಒಳ್ಳೆ ರೀತಿಯಲ್ಲೇ ನಾವು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು, ಒಬ್ರಿಗೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು ಅನ್ನೋದನ್ನು ನಾನು ನಮ್ಮಪ್ಪ ಅಮ್ಮಯಿಂದ ಕಲ್ತಿದ್ದೀನಿ. ಅಪ್ಪ ಅಷ್ಟೇ ದುಡ್ಡಿಗಿಂತ ಜಾಸ್ತಿ ಜನನ ಸಂಪಾದನೆ ಮಾಡಿದ್ದಾರೆ. ಸೊ ಇದು ಇವತ್ತಿನ ಎಪಿಸೋಡ್. ನಾನು ನನ್ನ ತಂದೆ ಜೊತೆ ನನಗಿರೋ ಸ್ವೀಟ್ ಎಕ್ಸ್ಪೀರಿಯನ್ಸಸ್ಸು, ಅವರಿಂದ ನಾನೇನು ಕಲಿತೆ, ಹೆಂಗೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ ತುಂಬಾ ಇರುತ್ತೆ, ಬಟ್ ನನಗೆ ನೆನಪಿರೋ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ ಈ ಎಪಿಸೋಡಿಂದ ನಿಮಗೂ ನಿಮ್ಮ ತಂದೆ ಅವ್ರ ಜೊತೆ ನಿಮಗಿರೋ ಎಕ್ಸ್ಪೀರಿಯನ್ಸಸ್ನ ರೀಕಾಲ್ ಮಾಡ್ಕೊಂಡಿರ್ತೀರ ಅನ್ಕೊತೀನಿ. ಆಬ್ವಿಯಸ್ಲಿ ಮಾಡ್ಕೊಂಡಿರ್ತೀರ, ಬಿಕಾಸ್ ಅಪ್ಪ ಅನ್ನೋದು ವೆರಿ ಎಮೋಷ್ನಲ್, ವೆರಿ ಸೆಂಟಿಮೆಂಟಲ್ ಟಾಪಿಕ್ಸ್. ನಮ್ಮೆಲ್ಲರಿಗೂ ಒಳ್ಳೆ ಮೆಮೊರೀಸ್ ಇರುತ್ತೆ, ಅವರು ಹೊಡೆದಿರ್ತಾರೆ, ಇದೆಲ್ಲ ಇರುತ್ತೆ, ಅವೆಲ್ಲ ಪಾರ್ಟ್ ಆಫ್ ಲೈಫ್. ಅವರಿಂದನೇ ನಾವು ಇದುವರೆಗೂ ಬಂದಿರೋದು. ಇದನ್ನ ಹೇಳ್ಕೊಳ್ಳೋಕ್ಕೆ ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಮೈ ಪೇರೆಂಟ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡ್ ನಮ್ಮ ಅಮ್ಮನ ಜೊತೆ ನಂಗಿರೋ ಸ್ವೀಟ್ ಮೆಮೊರೀಸು, ಅವ್ರು ನಂಗೆ ಏನು ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಕ್ಕಿ ಫ್ಯಾಕ್ಟ್ರಿ ಕನ್ನಡ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೆ ಈ ಎಪಿಸೋಡ್ಸ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್.